ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭ ವಂದನೆ. ಇವತ್ತಾರೆಗೆ ಆಯ್ದುಕೊಂಡಂತ ದೇವರ ಪರಿಶುದ್ಧ ವಾಕ್ಯದ ಭಾಗವು 141ನೆಯ ಕೀರ್ತನೆ 3ನೆಯ ವಚನ. ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನ ಕಾಯಿ. ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನ ಕಾಯಿ. ಸೆಟ್ ಎ ಗಾಡ್ ಓ ಲಾರ್ಡ್ ಓವರ್ ಮೈ ಮೌತ್, ಕೀಪ್ ವಾಚ್ ಓವರ್ ದ ಡೋರ್ ಆಫ್ ಮೈ ಲಿಪ್ಸ್. ಈ ವಾಕ್ಯದ ಪ್ರಾಮುಖ್ಯ ಸಂದೇಶವೇನೆಂದರೆ, ಒಬ್ಬರ ಮಾತಿನ ಮೇಲೆ ದೈವಿಕ ಸಂಯಮಕ್ಕಾಗಿ ಮಾಡುವ ಪ್ರಾರ್ಥನೆಯ ವ್ಯಾಖ್ಯಾನವಾಗಿದೆ. ಇದು ದೇವರನ್ನು ತನ್ನ ತುಟಿಗಳ ದ್ವಾರದ ಮೇಲೆ ಕಾವಲು ಕಾಯುವಂತೆ ಭಕ್ತನು ಕೇಳಿಕೊಳ್ಳುತ್ತಾನೆ. ಇದರಿಂದ ದುಡುಕಿನ, ಪಾಪದ, ಭಕ್ತಿಹೀನ ಮಾತುಗಳು ಬರುವುದಿಲ್ಲ ಎಂಬ ನಂಬಿಕೆ ಕೂಡ ಇಲ್ಲಿ ಕೀರ್ತನೆಗಾರನು ನಮಗೆ ತಿಳಿಸುತ್ತಾ ಇದ್ದಾನೆ. ಈ ಪದ್ಯವು ಒಳಗೆ ಬರುವ ಅಥವಾ ಹೊರಹೋಗುವ ವಸ್ತುಗಳನ್ನ ನಿಯಂತ್ರಿಸಲು ಒಬ್ಬ ಕಾವಲುಗಾರನು ಹೇಗೆ ನಗರದ ದ್ವಾರದ ಬಳಿ ನಿಂತು ಪರೀಕ್ಷಿಸುತ್ತಾನೋ ಹಾಗೆಯೇ ಈ ರೂಪಕವನ್ನ ಬಳಸಲಾಗಿದೆ. ಈ ವಾಕ್ಯ ವಿಶೇಷವಾಗಿ ಪ್ರಲೋಭನೆ, ಕಿರುಕುಳ ಅಥವಾ ಒತ್ತಡದ ಸಂದರ್ಭಗಳಲ್ಲಿ ಸ್ವಯಂ ನಿಯಂತ್ರಣದ ಮಹತ್ವವನ್ನ ನಮ್ಮ ಬಾಯಿ ಕಂಡುಕೊಳ್ಳಬೇಕಾಗಿದೆ. ಕೀರ್ತನೆಗಾರನು ತನ್ನ ಬಾಯನ್ನು ಕಾಯ್ದುಕೊಳ್ಳಲು ಅಸಮರ್ಥತೆಯನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಕೀರ್ತನೆಗಾರನ ಮಾತು ನೀತಿವಂತವಾಗಿವೆ, ಇತರರನ್ನ ಬಲಪಡಿಸುತ್ತದೆ ಎಂದು ಒಪ್ಪಿಕೊಳ್ಳಲು ದೇವರ ನಿರಂತರ ಹಾಗೂ ಸಕ್ರಿಯ ಸಹಾಯವನ್ನು ಬಯಸುತ್ತಾನೆ. ಮುಖ್ಯವಾಗಿ ಕೀರ್ತನೆಗಾರನ ಈ ಮಾತಿನ ಸಂದೇಶ ಏನೆಂದರೆ, ತನ್ನ ಮಾತಿನ ಹತೋಟಿಯನ್ನ, ಹಿಡಿತವನ್ನು ದೇವರು ತೆಗೆದುಕೊಳ್ಳಲಿ. ತನ್ನ ಮಾತಿನ ಹತೋಟಿಯನ್ನು, ಹಿಡಿತವನ್ನು ದೇವರು ತೆಗೆದುಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾನೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯು ತನ್ನ ಮಾತುಗಳನ್ನು ನಿಯಂತ್ರಿಸುವಲ್ಲಿ ತನ್ನದೇ ಆದ ದೌರ್ಬಲ್ಯಗಳನ್ನ ಹೊಂದಿದ್ದಾನೆ. ಈ ದೌರ್ಬಲ್ಯಗಳನ್ನ ಮೆಟ್ಟಿ ನಿಲ್ಲಲು ನಮ್ಮ ಬಾಯಿಗೆ, ನಮ್ಮ ನಾಲಿಗೆಗೆ ಕಡಿವಾಣವನ್ನ ಹಾಕಬೇಕಾಗಿದೆ. ಹಾಗಾಗಿ ಕೀರ್ತನೆಗಾರ ಪ್ರಾರ್ಥಿಸುತ್ತಾ ಇದ್ದಾನೆ, ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು, ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು. ಅಂದ್ರೆ ಮಾತಿನ ಮೇಲೆ ಬಹಳ ಜಾಗೃತಿಯನ್ನ ವಹಿಸಬೇಕು ಎಂಬಂತ ಸಂದೇಶವನ್ನು ಕೂಡ ಒತ್ತಿ ಹೇಳುತ್ತಾ ಇದ್ದಾನೆ. ಸಾಮಾನ್ಯವಾಗಿ ಒತ್ತಡದಲ್ಲಿರುವಾಗ, ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ, ನಾವು ಬೇರೆ ಬೇರೆ ಹಿನ್ನೆಲೆಯಲ್ಲಿ ಇರುವಾಗ, ಭಕ್ತಿಹೀನರ ಜನರ ಸುತ್ತಮುತ್ತ ನಾವು ಜೀವಿಸುವಾಗ, ಅಂತಹ ಸಂದರ್ಭದಲ್ಲಿ ನಾವು ಆತುರದಿಂದ ಮಾತನಾಡದೆ, ಪ್ರಲೋಭನೆಯ ಮಾತುಗಳಿಗೆ ಬೀಳದಂತೆ, ನಾಲಿಗೆಯಿಂದ ದುರ್ಭಾಷೆಗಳನ್ನ ಹೊರಡದಂತೆ, ದೇವರೇ ನನ್ನ ಬಾಯನ್ನು ತಡೆಯಲಿ, ದೇವರೇ ನನ್ನ ಮಾತುಗಳಲ್ಲಿ ಹಿಡಿತವನ್ನ ಸಾಧಿಸಲಿ, ನನ್ನ ಬಾಯಿಯ ಮಾತುಗಳು ದೇವರನ್ನ ಕೀರ್ತಿಸಲಿ ಎಂಬುದು ಈ ಕೀರ್ತನೆಗಾರನ ಸಂದೇಶವಾಗಿದೆ. ಈ ವಾಕ್ಯದ ಸಂದೇಶವನ್ನು ಕೇಳುವಂತ ಪ್ರೀತಿಯ ಸಹೋದರ ಸಹೋದರಿಯೇ, ನಮ್ಮ ಮಾತುಗಳನ್ನು ಕೂಡ ಕರ್ತ ಮೆಚ್ಚಲಿ. ನಮ್ಮ ಮಾತುಗಳನ್ನ, ನಮ್ಮ ಬಾಯಿಯ ಹರಿಕೆಗಳನ್ನ, ಅದರ ಹಿಡಿತವನ್ನ ದೇವರು ನಿಗ್ರಹಿಸಲಿ. ನಮ್ಮ ಬಾಯಿಯ ಮಾತುಗಳನ್ನು ನಾವು ಕೂಡ ಹಿಡಿತದಲ್ಲಿ ನಾವಿಟ್ಟುಕೊಂಡು ಒಳ್ಳೆಯ ಮಾತುಗಳಿಂದ ಇತರರೊಂದಿಗೆ ಸಂಬೋಧಿಸೋಣ. ನಮ್ಮ ಮಾತು ದೇವರನ್ನ ಕೀರ್ತಿಸಲಿ, ನಮ್ಮ ಬಾಯಿಗಳು ದೇವರಿಗೆ ಘನಮಾನವನ್ನು ಸಲ್ಲಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾ ಸಮುದ್ರನು ದಯಾಳುವೂ ಆಗಿರುವಂತ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಮಹೋನ್ನತ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವಾ, ಇವತ್ತಾರೆಯಲ್ಲಿ ಮತ್ತೊಮ್ಮೆ ನಿನಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಕೃತಜ್ಞತೆಯನ್ನು ಅರ್ಪಿಸುತ್ತೇವೆ ಸ್ವಾಮಿ. ನಿನ್ನ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ದೇವರೇ, ನನ್ನ ಬಾಯಿಗೆ ಕಾವಲಿರಿಸು, ನಮ್ಮ ತುಟಿಗಳೆಂಬ ಕದವನ್ನ ಕಾಯಿ ಎಂಬುದಾಗಿ ಕೀರ್ತನೆಗಾರನು ಪ್ರಾರ್ಥಿಸಿದಂತೆ ದೇವರೇ, ನಾವು ನಮ್ಮ ಮಾತುಗಳಲ್ಲಿ ಇತರರನ್ನ ನಿಂದಿಸದೆ,
ನಿನ್ನನ್ನು ಕರ್ತನೆ ಯೋಗ್ಯವಾಗಿ ಸ್ತುತಿಸುವಂತೆ ಘನಪಡಿಸುವಂತೆ ನಮ್ಮ ಬಾಯ ಮಾತುಗಳು ನಿನಗೆ ಮೆಚ್ಚುಗೆಯಾಗಲಿ ಸ್ವಾಮಿ. ನಾವೇನೇ ಮಾತನಾಡಿದರು, ಏನೇ ಆಲೋಚನೆ ಮಾಡಿದರು, ನಿನ್ನ ರಾಜ್ಯಕ್ಕಾಗಿ ಮಾತನಾಡುವಂತೆ, ನಿನ್ನ ಮಹಿಮೆಗಾಗಿ ಬದುಕುವಂತೆ ಸಹಾಯ ಮಾಡು. ಈ ದಿನವೆಲ್ಲ ನಮ್ಮ ಜೊತೆಗಿರು, ನಮ್ಮನ್ನು ಕಾಪಾಡು. ಯೇಸು ಸ್ವಾಮಿಸಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ, ಆಮೆನ್.